ನಮ್ಗೇನಾದರೂ ಸಾಡೆ ಸಾತಿ ನಡೀತಾ ಐತೆ ಅಂತ ಗೊತ್ತಾದರೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಮೆಂಟಲಿ ಮತ್ತು ಫಿಸಿಕಲಿ ವೀಕ್ ಆಗಿಬಿಡ್ತಾರೆ. ಸಾಡೆ ಸಾತಿ ನಡೀತಾ ಇದೆ, ಏನಪ್ಪ ಮಾಡೋದು ಅಂತ. ಇದು ನಿಮ್ಗೆ ಬಂದಿರುವಂಥ ಸುವರ್ಣ ಅವಕಾಶ ಅಂತ ಅಂದ್ಕೊಳ್ಳಿ. ನಿಮ್ಮಲ್ಲಿರುವಂಥ ಕೆಟ್ಟ ಕರ್ಮ ಕಳಿಯೋಕ್ಕೆ ಈ ಸಮಯ ಬಂದಿರುವಂಥದ್ದು. ಸಾಡೆ ಸಾತಿ ಇಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದರಲ್ಲಿ ಏನಪ್ಪ ನಾವು ಮಾಡಬೇಕು, ಸಾಡೆ ಸಾತಿ ಬಂದಿದೆ, ನಾವು ಏನು ಮಾಡಬೇಕು ಅಂತ ಎಷ್ಟೊಂದು ಜನ ಕೇಳೋದಾದರೆ, ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಎಲ್ಲಿದೆ ಅಂತ ತಿಳ್ಕೊಳ್ಳಿ. 2ನೇ ಮನೇನ, 7ನೇ ಮನೇನ, 9ನೇ ಮನೇನ, 11ನೇ ಮನೆ, ಇಂಥ ಜಾಗದಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಇದ್ದರೆ ಅತಿ ಹೆಚ್ಚು ಮಂತ್ರ ಪಠಣೆ, ಉಂಗುರ, ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ. ಅಥವಾ ಅಲ್ಲೇನಾದರೂ 8ನೇ ಮನೇಲಿದೆ, 12ನೇ ಮನೇಲಿ ಏನಾದರೂ ಶನಿ ಗ್ರಹ ಇದ್ದರೆ ನೀವು ದಾನ ಮಾಡಿ. ಇಲ್ಲಿ ಯಾವುದೇ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಬಿಸ್ನೆಸ್ ಮಾಡಿ ಎದುರಿಸ್ತಾ ಇದ್ದಾರೆ. ನಿಮಗೆ ಸಾಡೆ ಸಾತಿ ಇದೆ, ನಾವು ಅದನ್ನು ದೋಷದಿಂದ ನಿವಾರಿಸ್ತೀವಿ, ಅದು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಖಂಡಿತ ಯಾವುದೇ ರೀತಿಯ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಬಂದಿರುವಂಥ ಸುವರ್ಣಾವಕಾಶ ಅಂತ ತಿಳ್ಕೊಂಡು ನಾನು ಹೇಳಿರುವಂಥ ಗ್ರಹ ಏನಾದರೂ ಅಲ್ಲಿದ್ದರೆ ಅಂಥ ಮನೆಗಳಲ್ಲಿ ಅತಿ ಹೆಚ್ಚು ಮಂತ್ರನೇ ಪಠಣೆ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ವರ ನಮ ಅಂತ ಮಂತ್ರ ಪಠಣೆ ಮಾಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ತೀರಾ.